ಕೊಡಗು ಜಿಲ್ಲೆಯ ಹಲವು ಕಡೆ ಧಾರಾಕಾರ ಮಳೆ ಸುರಿತಾ ಇದ್ದು ನಾಪೊಕ್ಲು ಸುಂಟಿಕೊಪ್ಪ ಸೇರಿದಂತೆ ಹಲವು ಕಡೆ ಮಳೆ ಸುರಿತಾ ಇದೆ. ಅರ್ಧ ಗಂಟೆಯಿಂದ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ. ದಿಢೀರ್ ಮಳೆಗೆ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಕೆಲವು ದಿನಗಳಿಂದಲೂ ಕೂಡ ಈಗ ಅನೇಕ ಕಡೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅಕಾಲಿಕ ಮಳೆ ಆಗಿದ್ದು, ಅದರಲ್ಲೂ ಕೂಡ ಪ್ರಮುಖವಾಗಿ ಮೊನ್ನೆ ಯಾವ ರೀತಿಯಾಗಿ ಆಲಿಕಲ್ಲು ಮಳೆ ಆಗಿತ್ತು, ಹಿಮದ ರೀತಿಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ಹಿಮಾಲಯದಲ್ಲಿ ಇದ್ದೀವೇನೋ ಅನ್ನುವಂತಹ ಸ್ಥಿತಿಯ ರೀತಿಯಲ್ಲಿ ಆಗಿತ್ತು. ಈಗ ಹಲವು ದಿನಗಳಿಂದ ಮಳೆ ಆಗ್ತಾ ಇದೆ. ಅಕಾಲಿಕ ಮಳೆಗೆ ರೈತರಂತೂ ಈಗ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಾಫಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಅಂದ್ರೆ ಯಾವ ಟೈಮಲ್ಲಿ ಮಳೆ ಬರಬೇಕೋ ಆ ಟೈಮಲ್ಲಿ ಮಳೆ ಬರ್ತಾ ಇಲ್ಲ. ಬಂದ್ರೆ ಹೈಯೆಸ್ಟ್ ಮಳೆ ಬರುತ್ತೆ, ಅದರಲ್ಲೂ ಕೂಡ ಅತಿವೃಷ್ಟಿ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆದ್ರೆ ಇದೀಗ ಬೇಸಿಗೆ ಕಾಲ ಆಗುವಂತಹ ಸಂದರ್ಭದಲ್ಲಿ ಮಳೆ ಸುರಿತಾ ಇರೋದು ಈಗ ರೈತರಿಗೆ ಇದು ಕೂಡ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಕಾರಣ ಆಗಿದೆ. ಮೊನ್ನೆ ಕೂಡ ನಾವು ಗಮನಿಸಿದ್ವಿ ಕೊಡಗಿನಲ್ಲಿ ಯಾವ ರೀತಿಯಾಗಿ ಅಕಾಲಿಕ ಮಳೆಯ ಸಂದರ್ಭದಲ್ಲಿ ಆಲಿಕಲ್ಲು ಸಹಿತ ಮಳೆ ಆಗಿತ್ತು. ಸಂಪೂರ್ಣವಾಗಿ ಹಿಮದಿಂದ ಅಲ್ಲಿ ಆವೃತ ಆದ ಹಾಗೆ ಕಾಣಿಸ್ತಾ ಇದ್ದು, ರೋಡ್ಗಳೆಲ್ಲವೂ ಕೂಡ ಅಲ್ಲೇ ಆಟ ಆಡ್ತಾ ಇದ್ರು ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲರೂ ಬಂದು ಇದು ಹಿಮಾಲಯದ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಈಗ ಮತ್ತೆ ಇವತ್ತು ಅರ್ಧ ಗಂಟೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದು ವಾಹನ ಸವಾರರು ಮಾತ್ರ ಅಲ್ಲ, ಜನರಿಗೆ ಮಾತ್ರ ಅಲ್ಲ, ರೈತರಿಗೆ ಸಂಕಷ್ಟಕ್ಕೆ ಕಾರಣವಾಗಿದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ನು ಮುಂದೆ ನೀವು ಸಿಕ್ಕಿ ಬೀಳ್ತೀರಿ. ಆಲ್ರೆಡಿ ಸಿಸಿ ಕ್ಯಾಮ್ಗಳಲ್ಲಿ ನಾವು ನೋಡ್ತಾ ಇದ್ರು, ಅದನ್ನ ಅವ್ರು ಪರಿಶೀಲನೆ ಮಾಡ್ತಾ ಇದ್ದಿದ್ದು ಗೊತ್ತಿರೋ ವಿಚಾರ. ಪೊಲೀಸರು ಬಂದು ಹಿಡಿಯದಿದ್ರು ಇನ್ನು ಮುಂದೆ ಫೈನ್ ಬೀಳತ್ತೆ. ಸೈಲೆಂಟ್ ಆಗಿ ಫೀಲ್ಡ್ಗೆ ಇಳಿದಿದ್ದಾರೆ ಟ್ರಾಫಿಕ್ ಪೊಲೀಸರು. ರೂಲ್ಸ್ ಬ್ರೇಕ್ ಮಾಡಿದ್ರೆ ಮೊಬೈಲ್ ಅಲ್ಲೇ ಫೋಟೋವನ್ನ ಸೆರೆ ಹಿಡಿತಾರೆ. ವಾಹನದ ನಂಬರ್ ಸಮೇತವಾಗಿ ಕ್ಯಾಪ್ಚರ್ ಮಾಡ್ತಾರೆ ಪೊಲೀಸರು. 100-200 ಮೀಟರ್ ದೂರ ಇರ್ಲಿ, ಎಷ್ಟೇ ದೂರ ಇದ್ರೂ ಕೂಡ ಇನ್ನು ಮುಂದೆ ನೀವು ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಸಿಕ್ಕಿ ಬೀಳೋದು ಗ್ಯಾರಂಟಿ. ಒಂದು ದಿನಕ್ಕೆ ಬೆಂಗಳೂರಲ್ಲಿ ಸುಮಾರು 40,000ಕ್ಕೂ ಅಧಿಕ ಕೇಸ್ಗಳು ದಾಖಲಾಗ್ತಾ ಇದೆ. ಡಿಜಿಟಲ್ ಟ್ರಾಫಿಕ್ ವೈಲೆನ್ಸ್ ನಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಾಗ್ತಾ ಇದ್ದು, ದಂಡ ಒಂದು ವೇಳೆ ಕಟ್ಟಿಲ್ಲ, ಯಾವತ್ತಾದ್ರೂ ಕಟ್ಟೋಣ ಬಿಡಿ, ನಾವು ಹಂಗೆ ಗಾಡಿ ಓಡಿಸೋಣ ಅಂದ್ರೆ ಇನ್ನು ಮುಂದೆ ನಿಮ್ಮ ಮನೆಗೂ ಕೂಡ ಟ್ರಾಫಿಕ್ ಪೊಲೀಸರು ಬರ್ತಾರೆ. ಹುಷಾರ್. 3 ಡಿವಿಷನ್ ನಲ್ಲಿ ದಿನಕ್ಕೆ 40,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ಎಲ್ಲರೂ ಅನ್ಕೊಂಡಿರೋದು ಟ್ರಾಫಿಕ್ ಪೊಲೀಸ್ ನಿಲ್ಸಿ ಮಾತ್ರ ಫೈನ್ ಕಟ್ಟಿದ್ರೆ ಅದು ಟ್ರಾಫಿಕ್ ವೈಲೇಷನ್ ಅಂತ. ಆತರ ಆಗ್ತಾ ಇಲ್ಲ. ನಮ್ಮಲ್ಲಿ ಎಲ್ಲರಿಗೂ ಈ ಡಿಜಿಟಲ್ ಟ್ರಾಫಿಕ್ ವೈಲೇಷನ್ ಅಂತ ಹೇಳಿ ಒಂದು ಆಪ್ ಏನಿದೆ, ಎಲ್ಲಾ ಸಿಬ್ಬಂದಿಗಳಿಗೂ ಇದೆ. ಅದು ಎಲ್ಲರ ಸ್ಮಾರ್ಟ್ ಫೋನ್ ಅಲ್ಲೂ ಇದೆ. ಸೊ ಅವರು ಸಾರ್ವಜನಿಕರಿಗೆ ಗೊತ್ತಾಗದೇನೆ ಅವ್ರು ಏನು ಟ್ರಾಫಿಕ್ ವೈಲೇಷನ್ ಮಾಡ್ತಿದ್ದಾರೆ ಅದನ್ನೆಲ್ಲ ಕ್ಯಾಮ್ರಾ ಅಲ್ಲಿ ಸೆರೆ ಹಿಡಿತಿದ್ದಾರೆ. ಅದು ಸೆರೆ ಹಿಡಿದಿದ್ದು ಇಮಿಡಿಯೇಟ್ ಆಗಿ ಸರ್ವರ್ ಹೋಗುತ್ತೆ. ಆಮೇಲೆ ಅವ್ರದ್ದು ಮನೆ ಅಡ್ರೆಸ್ ಎನ್ವೇಸ್ ಇದ್ದೇ ಇರುತ್ತೆ, ಗಾಡಿದ RTO ಇಂದ ನಾವು ಕಲೆಕ್ಟ್ ಮಾಡ್ತೀವಿ. ಅವ್ರು ಕಟ್ಟಲಿಲ್ಲ ಅಂದ್ರೆ ಅವ್ರ ಮನೆ ಹತ್ರ ಬಂದು ನಾವು ಫೈನ್ ಕಲೆಕ್ಟ್ ಮಾಡುವಂತ ಒಂದು ಪದ್ಧತಿ ಆಲ್ರೆಡಿ ಶುರು ಆಗಿದೆ. ಈಗ ನಮ್ಮ ಟ್ರಾಫಿಕ್ ಡಿವಿಷನ್ ಅಲ್ಲಿ ನೋಡಿದ್ರೆ ಕಾಮಾಕ್ಷಿಪಾಳ್ಯ ಮತ್ತೆ ರಾಜೇಶ್ನಗರಲ್ಲಿ ಸುಮಾರು ಕೇಸಸ್ ಇರೋದ್ರಿಂದ ಅಲ್ಲಿ 2 ಟೀಮ್ ಮಾಡಿ, ಒಂದು ASI ಮತ್ತೆ 2 ಕಾನ್ಸ್ಟೇಬಲ್ ಅಥವಾ PSI 2 ಕಾನ್ಸ್ಟೇಬಲ್ ಹಾಕಿ ಟೀಮ್ ಮಾಡಿ ನಾವು ಟ್ರಾಫಿಕ್ ವೈಲೇಷನ್ ಏನಿದೆ ಅದು ಮನೆ ಮನೆಗೆ ಹೋಗಿ ಕಟ್ಸ್ಕೊತಾ ಇದೀವಿ. ಮತ್ತೆ ಈ ಕ್ಯಾಮ್ರಾಸ್ ಏನೇನಿದೆ, ಸಿಗ್ನಲ್ ಲೈಟ್ಸ್ ಅಲ್ಲಿ ಇರ್ಬೋದು, ಬೇರೆ ಕಡೆ ಎನ್ಫೋರ್ಸ್ಮೆಂಟ್ ಕ್ಯಾಮ್ರಾಸ್ ಇದೆ. ಅಲ್ಲಿ ಕೂಡ TMC ಅಂತ ಏನು ನಮ್ದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದೆ, ಅಲ್ಲೂ ಕಾನ್ಸ್ಟೇಬಲ್ಸ್ ಇರ್ತಾರೆ, ಡೆಪ್ಯೂಟೆಡ್ 24/7. ಅವರು ವೈಲೇಷನ್ ಎಲ್ಲ ಆಗ್ತಿದೆ ಅಂತ ನೋಡಿ ಅವರು ಅದನ್ನ ಸೆರೆ ಹಿಡಿದು ಪಿಕ್ಚರ್ ಏನಿದೆ ಅದನ್ನ ಸೇವ್ ಮಾಡ್ಕೋತಾ ಇದ್ದಾರೆ. ಸೊ ಇನ್ ಕೇಸ್ ಯಾರಾದ್ರೂ ವೈಲೇಷನ್ ನಾವು ಮಾಡಿಲ್ಲ, ನಾವು ಈ ಟೈಮಲ್ಲಿ ಇದಿರ್ಲಿಲ್ಲ, ಗಾಡಿ ಮನೆಯಲ್ಲೇ ಇತ್ತು ಅಥವಾ ಬೇರೆ ಯಾರಾದ್ರೂ ಓಡಿಸ್ತಿದೆ ಅಂತ ಏನಾದ್ರು ಕಂಪ್ಲೇಂಟ್ಸ್ ಬಂದ್ರೆ ನಾವು ಅದನ್ನ ಫೋಟೋನ ತೋರಿಸಿದಾಗ ಅವ್ರು ಕನ್ಫರ್ಮ್ ಆಗುತ್ತೆ. ಸೊ ದೇ ಹ್ಯಾವ್ ಟು ಪೇ ದ ಟ್ರಾಫಿಕ್ ವೈಲೇಷನ್ ಫೈನ್. ಈಗ ಏನಾಗಿದೆ ಎಲ್ಲರೂ